1994ರ ವರ್ಷ ಭಾರತದ ರಾಜತಾಂತ್ರಿಕ ಇತಿಹಾಸದಲ್ಲಿ ಅತ್ಯಂತ ಸವಾಲಿನ ಸಮಯವಾಗಿತ್ತು. ಜಿನಿವಾದಲ್ಲಿ ನಡೆದ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಸಭೆಯಲ್ಲಿ ಪಾಕಿಸ್ತಾನ ಕಾಶ್ಮೀರ ವಿಷಯವನ್ನು ಮುಂದಿಟ್ಟುಕೊಂಡು ಭಾರತದ ವಿರುದ್ಧ ಕಠಿಣ ನಿರ್ಣಯ ಮಂಡಿಸಿತ್ತು. ಒಂದು ವೇಳೆ ಈ ನಿರ್ಣಯ ಅಂಗೀಕಾರ ಆಗಿದ್ರೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಬಂಧಗಳನ್ನು ಎದುರಿಸಬೇಕಾದ ಭೀತಿ ಇತ್ತು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಈ ನಿರ್ಣಯದತ್ತ ಒಲವು ತೋರ್ತಿದ್ದಾಗ ಆಯತುಲ್ಲಾ ಅಲಿ ಖಾಮಿನೈ ಅವರ ನೇತೃತ್ವದ ಇರಾನ್ ಭಾರತದ ಪರವಾಗಿ ಗಟ್ಟಿಯಾಗಿ ನಿಂತಿತ್ತು. ಇಸ್ಲಾಮಿಕ್ ರಾಷ್ಟ್ರಗಳ ಸಂಘಟನೆಯಲ್ಲಿ ಪ್ರಭಾವಿಯಾಗಿದ್ದ ಇರಾನ್ ಅಂತಿಮ ಕ್ಷಣದಲ್ಲಿ ಈ ನಿರ್ಣಯಕ್ಕೆ ತನ್ನ ಬೆಂಬಲವನ್ನು ನಿರಾಕರಿಸುವ ಮೂಲಕ ಒಮ್ಮತ ಮೂಡದಂತೆ ತಡೆಯಿತು. ಖಾಮಿನೈ ಅವರ ಈ ದಿಟ್ಟ ನಿರ್ಧಾರದಿಂದಾಗಿ ಪಾಕಿಸ್ತಾನ ತನ್ನ ನಿರ್ಣಯವನ್ನು ಹಿಂಪಡಿಬೇಕಾಯಿತು. ಇರಾನ್ನ ಆ ನಡೆ ಭಾರತದ ಪ್ರಾದೇಶಿಕ ಸಮಗ್ರತೆಯನ್ನ ಜಾಗತಿಕ ವೇದಿಕೆಯಲ್ಲಿ ಎತ್ತಿ ಹಿಡಿಯುವಲ್ಲಿ ಮತ್ತು ಕಾಶ್ಮೀರ ವಿಷಯದಲ್ಲಿ ಭಾರತಕ್ಕೆ ದೊಡ್ಡ ವಿಜಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಜಿನಿವಾದ ಆ ನಿರ್ಣಾಯಕ ಸಭೆಯಲ್ಲಿ ಭಾರತದ ಪರವಾಗಿ ತೆಗೆದುಕೊಂಡ ಆ ನಿರ್ಧಾರ ಕೇವಲ ಒಂದು ರಾಜತಾಂತ್ರಿಕ ಬೆಂಬಲ ಆಗಿರಲಿಲ್ಲ. ಅದು ದಶಕಗಳ ಕಾಲ ಭಾರತದ ಪಾಲಿಗೆ ಭದ್ರಕೋಟೆಯಾಗಿ ನಿಂತಿದ್ದ ಒಬ್ಬ ಅಪ್ರತಿಮ ಮಿತ್ರನ ಅಚಲ ವಿಶ್ವಾಸದ ಸಂಕೇತವಾಗಿತ್ತು. ಆಯತುಲ್ಲಾ ಅಲಿ ಖಾಮಿನೈ ಅವರು ಕೇವಲ ಇರಾನ್ನ ಸರ್ವೋಚ್ಚ ನಾಯಕರಾಗಿರಲಿಲ್ಲ, ಬದಲಿಗೆ ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಭಾರತದ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ವಿಶ್ವಾಸಾರ್ಹ ನಾಯಕ ಹಾಗೂ ಮಿತ್ರನಾಗಿದ್ರು. ಅಮೆರಿಕದಂತಹ ದೊಡ್ಡ ರಾಷ್ಟ್ರಗಳ ಒತ್ತಡ ಇರಲಿ ಅಥವಾ ಪ್ರಾದೇಶಿಕ ಭೌಗೋಳಿಕ ಸಂಘರ್ಷಗಳಿರಲಿ, ಖಾಮಿನೈ ಅವರ ನಿರ್ಧಾರಗಳು ಭಾರತದ ಪಾಲಿಗೆ ಸದಾ ಆಶಾದಾಯಕವಾಗಿದ್ವು. ಭಾರತದ ಮಣ್ಣಿನ ನಂಟನ್ನ ಹೊಂದಿದ್ದ, ಭಾರತದ ಏಳಿಗೆಯನ್ನ ಬಯಸಿದ್ದ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಪರ ನಂಬಿಕಸ್ಥ ಧ್ವನಿಯಾಗಿದ್ರು ಆಯತುಲ್ಲಾ ಅಲಿ ಖಾಮಿನೈ. ಭಾರತದ ಆರ್ಥಿಕ ಮತ್ತು ಇಂಧನ ಭದ್ರತೆಯ ವಿಷಯದಲ್ಲಿ ಆಯತುಲ್ಲಾ ಅಲಿ ಖಾಮಿನೈ ಅವರ ಕೊಡುಗೆ ಸ್ಮರಣೀಯವಾದದ್ದು. ಜಾಗತಿಕ ರಾಜಕೀಯದ ಒತ್ತಡ ಮತ್ತು ಅಮೆರಿಕದ ಕಠಿಣ ನಿರ್ಬಂಧಗಳ ನಡುವೆಯೂ ಭಾರತಕ್ಕೆ ತೈಲ ಪೂರೈಕೆ ನಿರಂತರವಾಗಿರುವಂತೆ ನೋಡಿಕೊಳ್ಳುವಲ್ಲಿ ಅವರು ವಿಶೇಷ ಆಸಕ್ತಿ ವಹಿಸಿದ್ರು. ಕೇವಲ ವ್ಯಾಪಾರವಷ್ಟೇ ಅಲ್ಲದೆ ಭೂ ರಾಜಕೀಯವಾಗಿ ಭಾರತಕ್ಕೆ ಅತ್ಯಂತ ಮಹತ್ವದ್ದಾದ ಚಾಬಹಾರ್ ಬಂದರು ಯೋಜನೆಯನ್ನ ಸಾಕಾರಗೊಳಿಸುವಲ್ಲಿ ಅವರ ಪಾತ್ರ ದೊಡ್ಡದಿದೆ. ಪಾಕಿಸ್ತಾನ ಭಾರತದ ಸರಕುಗಳಿಗೆ ತನ್ನ ನೆಲದ ಮೂಲಕ ಹಾದಿ ನೀಡಲು ನಿರಾಕರಿಸುತ್ತಿದ್ದ ಸಂದರ್ಭದಲ್ಲಿ ಖಾಮಿನೈ ಅವರು ಇರಾನ್ನ ಚಾಬಹಾರ್ ಬಂದರನ್ನ ಬಳಸಿಕೊಳ್ಳೋಕೆ ಭಾರತಕ್ಕೆ ಮುಕ್ತ ಅವಕಾಶ ನೀಡಿದ್ರು. ಇದು ಭಾರತಕ್ಕೆ ಆಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ದೇಶಗಳೊಂದಿಗೆ ನೇರ ಸಂಪರ್ಕ ಕಲ್ಪಿಸಿತು. ಈ ಯೋಜನೆ ಭಾರತಕ್ಕೆ ಕೇವಲ ಆರ್ಥಿಕ ಲಾಭವನ್ನಷ್ಟೇ ಅಲ್ಲದೆ ಈ ಪ್ರಾಂತ್ಯದಲ್ಲಿ ಚೀನಾದ ಪ್ರಭಾವವನ್ನ ಸಮರ್ಥವಾಗಿ ಎದುರಿಸಲು ಬೇಕಾದ ಕಾರ್ಯತಂತ್ರದ ಬಲವನ್ನೂ ನೀಡಿತು.